ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ವಸುದೈವ ಕುಟುಂಬ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ದೈವ ಕುಟುಂಬ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅಜಯ್ ಬಂದುಬಿಟ್ಟು ನಾನು ದುಡ್ಡನ್ನ ಆಲ್ರೆಡಿ ಕಂಪ್ನಿಯಿಂದ ಬಾಬಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀನಿ. ಈಗ ಮನೆಯಲ್ಲಿ ಸಮಸ್ಯೆಗಳನ್ನ ಹೆಂಗೆ ಹೈಲೈಟ್ ಮಾಡ್ತೀರಾ, ಬಾಬಿನೂ ಮತ್ತು ವಂಶಿಬ್ರನ್ನು ಹೆಂಗೆ ದೂರ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾನೆ. ಅದನ್ನ ಕೇಳಿ ರಾಗಿಣಿ ಮತ್ತು ದುರ್ಗಾ ಇಬ್ಬರನ್ನು ತುಂಬ ಸಂತೋಷ ಪಡ್ತಾ ಇರ್ತಾರೆ. ಇನ್ಮೇಲೆ ಮನೇಲಿ ನಮ್ಮದೇ ಆಡಳಿತ, ಇನ್ಮೇಲೆ ಅವರೆಲ್ಲ ಯಾರು ಏನೂ ಇಲ್ಲಿಗೆ ಬರೋದಕ್ಕಾಗೋದಿಲ್ಲ, ನಾವು ಇನ್ಮೇಲೆ ಸೂಪರಾಗಿ ಬದುಕ್ಬೋದು, ಇನ್ಮೇಲೆ ನಮ್ಮದೇನೆ ಅಂತ ಇಲ್ಲಿ ಫುಲ್ ಖುಷಿ ಪಡ್ತಾ ಇರ್ತಾರೆ. ಅವ್ರ ಅಮ್ಮನ ಬಿಸ್ನೆಸ್ಸಲ್ಲೂ ಲಾಸು, ಈ ಕಡೆ ಇವಳು ಮನೆಯಿಂದ ಆಚೆ ಟೋಟಲಿ ಅವ್ರು ಈ ಬೆಂಗಳೂರಿಂದ ಬಿಟ್ಟು ಆಚೆ ಹೋಗಂಗಾಯ್ತು ಅಂತ ಹೇಳಿ ತುಂಬ ಖುಷಿ ಪಡ್ತಾ ಇರ್ತಾರೆ. ಏನು ಹೇಳ್ತಿದ್ದೀರಾ ಅಂತ ಅಜಯ್ ಕೇಳ್ತಾ ಇರ್ತಾನೆ. ಅವ್ರ ಮನೇಲಿ ಅವ್ರ ಅಮ್ಮ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರಲ್ಲ, ಚಕ್ಲಿ ಕೊಡಬಳೆ ಬಿಸ್ನೆಸ್ಸು, ಅದರಲ್ಲೂ ಈ ಥರ ಎಲ್ಲ ಮೋಸ ಮಾಡಿದ್ದೀವಿ. ನಮ್ಮ ಅಪ್ಪ ಪ್ಲ್ಯಾನ್ ಮಾಡಿದ್ದು ಪ್ಲ್ಯಾನ್ಗೆ ಅವ್ರಿಗೆ ಕುರಿ ಹಳ್ಳಕ್ಕೆ ಬಿತ್ತು, ಅವ್ರ ಜೀವನ ಮುಗೀತು ಅಷ್ಟೇ ಅಂತ ಹೇಳ್ತಿರ್ತಾರೆ. ವಾವ್, ಸೂಪರಾಗಿ ಮಾಡಿದ್ದೀರಾ, ಇನ್ಮೇಲೆ ಅವರು ಯಾವುದೇ ಏನೇ ಮಾಡಿದ್ರು ಮೇಲೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ಆದರೆ ವಂಶಿ ಬ್ರೋ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾನೆ. ಆವಾಗ ವಂಶಿ ಎಲ್ಲಿಂದ ಹೆಲ್ಪ್ ಮಾಡ್ತಾನೆ, ಈ ಸ್ವಾತಿ ಈ ಥರ ಮಾಡ್ಕೊಂಡಿದ್ದಾಳೆ ಅಂದರೆ ನೀಟಾಗಿ ಈ ಬಿಸ್ನೆಸ್ಸಲ್ಲಿ ಈ ಥರ ಸಮಸ್ಯೆ ಆಗಿರೋದಕ್ಕೆ ಸ್ವಾತಿ ಅವಳ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾಳೆ ಅಮೌಂಟು ಅಂತ ನಾವು ಅವಳ ತಲೆ ಮೇಲೆ ಗೋಬೆ ಕೂರಿಸ್ಬೇಕಷ್ಟೇ ಅಂತ ಪ್ಲ್ಯಾನ್ ಮಾಡ್ಕೊತಾ ಇರ್ತಾರೆ. ಈ ಮನೆಯವರು ಎಲ್ಲರೂ ಬೇಜಾರು ಮಾಡ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ. ಅದೇ ಟೈಮ್ಗೆ ವಂಶಿ ಕೂತ್ಕೊಂಡು ಬರ್ತಾನೆ. ಅವಾಗ ವಂಶಿಯವ್ರು ಬಂದರು, ವಂಶಿಯವ್ರಿಗೆ ಗೊತ್ತಾಗೋದು ಬೇಡ, ಎಲ್ಲರೂ ಕಣ್ಣೀರು ಒರೆಸ್ಕೊಳ್ಳಿ ಅಂತ ಸ್ವಾತಿ ಹೇಳ್ತಾ ಇರ್ತಾಳೆ. ಆದ್ರೂ ಅಜ್ಜಿ ಹೇಳ್ಬಿಡ್ತಾರೆ, ವಂಶಿ ಸರಿಯಾದ ಟೈಮ್ಗೆ ಬಂದೆ ಬಾರಪ್ಪ ಅಂತ ಹೇಳ್ತಿರ್ತಾರೆ. ಯಾಕೆ ಅಜ್ಜಿ ಹೇಳ್ತಾ ಇದ್ದೀರಾ, ಏನಾಯಿತು ಅಂತ ಕೇಳ್ತಾ ಇರ್ತಾನೆ. ಅವಾಗ ನೋಡಪ್ಪ, ಇದು 10,000 ಜನಕ್ಕೆ ಅಂತ ಆರ್ಡ್ರ್ ಕೊಟ್ಟರು, ನೆನ್ನೆ ರಾತ್ರಿ ಎಲ್ಲ ಕಷ್ಟಪಟ್ಕೊಂಡು ನಾವೆಲ್ಲ ಸೇರಿಕೊಂಡು ಕಷ್ಟಪಟ್ಟು ಮಾಡಿದ್ವಿ, ಈಗ ನೋಡಿದ್ರೆ ಆರ್ಡ್ರ್ ಕ್ಯಾನ್ಸಲ್ ಅಂತಿದ್ದಾರೆ, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣಪ್ಪ ಅಂತ ಹೇಳ್ತಿರ್ತಾರೆ. ಆಗ ಪದ್ಮವ್ರೂ ಅಳ್ತಾ ಇರೋದನ್ನ ನೋಡಿ, ಅತ್ತೆ ನೀವು ಸಮಾಧಾನ ಮಾಡ್ಕೊಳ್ಳಿ, ನಾನು ಅವ್ರ ಹತ್ರ ಮಾತಾಡ್ತೀನಿ, ನಮ್ಗೊಂಚೂರು ಮುಂಚೆನೇ ಹೇಳೋದಲ್ವಾ, ಅವ್ರಿಗೆಲ್ಲ ಸರಿಯಾಗಿ ಬಿಗಿತಿದ್ದೆ ನಾನು ಅಂತ ಹೇಳ್ತಾನೆ. ಅವಾಗ ಏನು ಮಾಡೋದು, ಅವರು ನಮ್ಗೆ ಏನೇ ಆದ್ರೂ ನಮಗೊಂದು ಎಂಗೇಜ್ಮೆಂಟ್ ಇಟ್ಕೊಂಡಿದ್ವಿ, ಆ ಎಂಗೇಜ್ಮೆಂಟಲ್ಲಿ ಹುಡುಗಿನೇ ಹುಡುಕ್ಬಿಟ್ಟಿದ್ದಾಳೆ ಅಂತ ಹೇಳಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಅಂದರು. ಇವಾಗ ನಾವು ಏನು ಮಾಡೋದಕ್ಕಾಗ್ತಾಯಿಲ್ಲ, ನಿಮಗೆ ನಾವು ಮೋಸ ಹೋಗ್ಬಿಟ್ವಿ, ನಾವು ಮೊದಲೇ ನೊಂದಿದ್ವಿ, ಈಗ ಮತ್ತೆ ದೇವ್ರು ನಮ್ಮನ್ನ ಕಷ್ಟಕ್ಕೆ ನುಗ್ಬಿಟ್ಟ ಕಣಪ್ಪ ಅಂತ ಹೇಳಿ ದುಃಖ ಪಡ್ತಾ ಇರ್ತಾರೆ. ನೀವೇನು ತಲೆ ಕೆಡ್ಸ್ಕೊಬೇಡಿ, ನಾನು ಅದನ್ನ ವಿಚಾರಿಸ್ತೀನಿ ಅಂತ ವಂಶಿ ಹೇಳ್ತಾ ಇರ್ತಾನೆ. ವಂಶಿಗೆ ಹೇಳ್ತಾ ಇರ್ತಾಳೆ, ನಾವು ಕಷ್ಟಪಟ್ಟಿದ್ದು ಯಾವತ್ತೂ ಮೋಸ ಆಗೋದಿಲ್ಲ ವಂಶಿಯವರೇ, ನಾವು ಇಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಭಗವಂತ ನಮ್ಮ ಕೈನ ಯಾವತ್ತೂ ಬಿಡೋದಿಲ್ಲ, ನಾನು ಮನೆಯವ್ರಿಗೆ ಎಷ್ಟೇ ಧೈರ್ಯ ಹೇಳಿದ್ರು ಅವ್ರು ನನ್ನ ಮಾತನ್ನ ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಸ್ವಾತಿ ಒಂದು ನಿಮಿಷ ನನ್ನ ಜೊತೆ ಬರ್ತೀಯಾ ಅಂತ ವಂಶಿ ಕರೀತಾನೆ. ಆವಾಗ ಸ್ವಾತಿ ಮತ್ತು ವಂಶಿ ಇಬ್ಬರೂ ಅಲ್ಲಿಂದ ಹೊರಡ್ತಾರೆ. ಅಜ್ಜಿ ಹೇಳ್ತಾ ಇರ್ತಾರೆ, ಅಳಿಯಂದ್ರು ಪಾಪ ಏನು ಮಾಡ್ತಾರೆ, ನಾವು ಈ ಥರ ಹೋಗಿ ಮೋಸ ಹೋಗಿದ್ದೀವಿ ಅಂತ ಅವರು ನಮಗೆ ಪ್ರತಿ ಸಲನೂ ಸಹಾಯ ಮಾಡೋದಕ್ಕಾಗುತ್ತಾ, ನಾವು ಅವ್ರ ಹತ್ರ ಎಲ್ಲನೂ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ಅಂತ ಹೇಳ್ತಿರ್ತಾರೆ. ಏನೂ ಆಗೋದಿಲ್ಲ, ಈಗ ಸ್ವಾತಿ ಹೇಳಿದ್ದಾಳಲ್ಲ, ಏನಾದ್ರು ಮಾಡ್ತಾಳೆ ಸುಮ್ಮನೆರಮ್ಮ ಅಂತ ಗೀತಾ ಹೇಳ್ತಾ ಇರ್ತಾಳೆ. ಮತ್ತು ವಂಶಿ ಇಬ್ಬರನ್ನು ಮನೆಗೆ ಬರ್ತಾರೆ. ಸ್ವಾತಿ ಮುಖದಲ್ಲಿ ನಗು ಇರೋದಿಲ್ಲ. ಅದನ್ನ ನೋಡ್ಬಿಟ್ಟು ಅಜ್ಜಿ ತಾತ ಕೇಳ್ತಾರೆ, ಏನಾಯ್ತಮ್ಮ ಸ್ವಾತಿ, ಅಷ್ಟು ಖುಷಿಯಲ್ಲಿ ಓದಲ್ಲಮ್ಮ, ಯಾಕಮ್ಮ ದುಃಖದಲ್ಲಿ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಆವಾಗ ಅವಳು ಹೇಳ್ತಾಳೆ, ಈ ಥರ ಹಿಂಗೆ ಮೋಸ ಆಗೋಯ್ತು, ಅವ್ರು 10,000 ಜನಕ್ಕೆ ಊಟಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಇವಾಗ ಆರ್ಡ್ರ್ ಕ್ಯಾನ್ಸಲ್ ಅಂತ ಹೇಳ್ತಿದ್ದಾರೆ ತಾತ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಹೆಂಗಮ್ಮ ಹೇಳ್ತಾರೆ, ಅವರು 10,000 ಜನಕ್ಕೆ ಅಡುಗೆ ಬೇಕು ಅಂತ ಅವ್ರು ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಂದರೆ ಯಾವ ಥರ ಅವ್ರಿಗೆ ಆರ್ಡ್ರ್ ಕ್ಯಾನ್ಸಲ್ ಮಾಡ್ತಾರೆ, ನೀವು ಸುಮ್ಮನೆ ಆಗ್ಬಿಟ್ಟ, ನೀನು ಅವ್ರ ಹತ್ರ ಮಾತಾಡಬೇಕಾಗಿತ್ತು, ಜೋರು ಮಾಡಬೇಕಿತ್ತು ಅಂತ ಹೇಳ್ತಿರ್ತಾರೆ ಅಜ್ಜಿ. ಅವಾಗ ಇಲ್ಲ, ಏನು ಮಾಡೋದಕ್ಕಾಗೋದಿಲ್ಲ, ಅಮ್ಮನೂ ಮತ್ತು ಗೀತಕ್ಕೂ ಮಾತಾಡಿದ್ದಾರೆ, ಅವ್ರು ನೋಡಿದ್ರೆ ಆರ್ಡ್ರ್ ಕ್ಯಾನ್ಸಲ್ ಅಂತ ಅಂದ್ಬಿಟ್ರಂತೆ ಅಂತ ಹೇಳಿ ಬೇಜಾರು ಮಾಡ್ಕೊಂಡಿರ್ತಾಳೆ. ನೀನೇನು ತಲೆ ಕೆಡ್ಸ್ಕೊಬೇಡಮ್ಮ, ಎಲ್ಲ ಒಳ್ಳೇದಾಗತ್ತೆ, ನಾವು ಬಿಸ್ನೆಸ್ ಅಂತ ಕೈ ಇಟ್ಟ ಮೇಲೆ ಈ ಥರ ಎಲ್ಲ ಆಗ್ತಾ ಇರುತ್ತೆ, ಅದನ್ನೆಲ್ಲ ಮೀರಿ ನಾವು ಬೆಳಿಬೇಕು ಅಂತ ಧೈರ್ಯ ಹೇಳ್ತಾ ಇರ್ತಾರೆ. ಮಾತಾಡ್ತಾ ಇರೋದನ್ನ ನೋಡ್ಬಿಟ್ಟು ದುರ್ಗಾ ಮತ್ತು ರಾಗಿಣಿ ಎಲ್ಲ ತುಂಬ ಖುಷಿ ಪಡ್ತಾ ಇರ್ತಾರೆ. ನೋಡಿದೆ ಸೊಸೆ, ನಾನು ನೀನು ಮಾಡಿದ ಪ್ಲ್ಯಾನು ಪಕ್ಕ ವರ್ಕ್ ಆಗ್ತಾ ಇದೆ, ಈಗ ನೋಡು ಸ್ವಾತಿ ಕತೆ ಮುಗೀತು ಅಷ್ಟೇ ಅಂತ ಹೇಳ್ತಾ ಇರ್ತಾರೆ. ಇದಷ್ಟೇ ಅಲ್ಲ ಅತ್ತೆ, ಆದಷ್ಟು ಬೇಗ ಅವಳು ಕಂಪ್ನಿಲಾಗಿರೋ ಫ್ರಾಡನ್ನು ಅವಳು ತಲೆ ಮೇಲೆ ಕುಂಡಿಸ್ಬೇಕು, ಆವಾಗಲೇ ಇವ್ರನ್ನ ಮನೆಯಿಂದ ಆಚೆಗೆ ಹಾಕೋದಕ್ಕಾಗೋದು, ಇವ್ರು ತೊಲಗಿದ್ಮೇಲೆ ನಾವು ಈ ಮನೇಲಿ ರಾಜ ರಾಣಿ ಥರ ಆರಾಮಾಗಿರ್ಬೋದು ಅಂತ ಮಾತಾಡ್ಕೊತಾ ಇರ್ತಾರೆ. ತುಂಬ ಖುಷಿ ಪಡ್ತಾ ಇರ್ತಾನೆ. ಅವಾಗ ಅವ್ರ ಹೆಂಡತಿ ಕೇಳ್ತಾರೆ, ಏನಾಯ್ತು ರೀ, ಯಾಕ್ರಿ ಇಷ್ಟೊಂದು ಖುಷಿಲಿದ್ದೀರಾ ಅಂತ, ನನ್ನ ಶತ್ರುಗಳು ಇವತ್ತು ನಾಶ ಆಗೋದ್ರು, ಅವ್ರು ಮತ್ತೆ ಇನ್ಯಾವತ್ತು ಮೇಲೆ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ತಿರ್ತಾನೆ. ಏನಾಯ್ತು ರೀ, ಏನು ಮಾಡೋದಕ್ಕೆ ಕೊಟ್ಟಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಮಾಡೋದಕ್ಕೆ ಕೊಟ್ಟಿದ್ದೀನಿ ಅಲ್ಲ, ಮಾಡಿ ಮುಗಿಸಿದ್ದೀನಿ ಅಂತ ಹೇಳ್ತಿರ್ತಾನೆ. ಏನು ಮಾಡಿದ್ರಿ ಅಂತ ಕೇಳ್ತಾ ಇರ್ತಾಳೆ. ಈ ಥರ ಅವ್ಳು ಮಾಡಿದ ಕಚಡ ಕೆಲಸನೆಲ್ಲ ಹೇಳ್ತಾ ಇರ್ತಾನೆ. ಅದನ್ನ ಕೇಳಿ, ನಿಮಗೆಲ್ಲ ಯಾವತ್ತೂ ಬುದ್ಧಿ ಬರೋದಿಲ್ಲ, ನಾನು ಅವ್ರ ವಿಷಯಕ್ಕೆ ಹೋಗಬೇಡಿ ಅಂತ ನಿಮ್ಗೆ ಎಷ್ಟು ಸತ ಹೇಳಿದ್ರು ನಿಮಗೆ ಬುದ್ಧಿ ಬರೋದಿಲ್ಲ, ನೀವು ಏನಾದರೂ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ಅವ್ರ ಹೆಂಡತಿ ಅಲ್ಲಿಂದ ಹೊಂಟೋಗ್ತಾಳೆ.
ಅವ್ರ ಮಗ ಹೇಳ್ತಾ ಇರ್ತಾನೆ, ಅಪ್ಪ ನೀವು ಹಠ ಬಿದ್ದು ತಗೊಂಡ ಅಂದರೆ ಅವ್ರ ಮೇಲೆದ್ದು ಹೇಳೋಕ್ಕೆ ಸಾಧ್ಯನಾ, ಅವ್ರು ಯಾವತ್ತೂ ಮೇಲೆದ್ದು ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿರ್ತಾನೆ. ಈಗ ವಂಶಿ ಇವ್ರಿಗಾಗಿರೋ ಸಮಸ್ಯೆನ ಬಗೆಹರಿಸೋದಕ್ಕೋಸ್ಕರ ವಂಶಿ ಮತ್ತು ಸ್ವಾತಿ ಇಬ್ಬರು ಸೇರಿಕೊಂಡು ಏನಾರೋ ಹೊಸ ಪರಿಹಾರನ ಹುಡುಕ್ತಾರ. ಅದರಿಂದ ಈ ಸಮಸ್ಯೆಯಿಂದ ಆಚೆಗಡೆ ಬರ್ತಾರ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ವಂಶಿ ಮತ್ತು ಸ್ವಾತಿ ಇಬ್ಬರೂ ಅವ್ರ ಮನೆಯವ್ರಿಗೆ ಎಲ್ಪ್ ಮಾಡೋದಕ್ಕೆ ಇರೋವರೆಗೂ ಈ ದುರ್ಗ, ರಾಗಿಣಿ, ಈ ಕಿತ್ತೋಗಿರೋ ಪಶುಪತಿ ಇಂಥವ್ರು ಏನೂ ಕಿಸಿಯೋದಕ್ಕಾಗೋದಿಲ್ಲ. ಈ ಮನೆಯಾಳು ಮಾಡೋರು ಯಾವಾಗ್ಲೂ ಇಂಥ ಕಚ್ಚಡ ಕೆಲಸಗಳನ್ನೇ ಮಾಡ್ತಾ ಇರ್ತಾರೆ. ಅವರಿಂದ ನಾವು ತುಂಬ ಹುಷಾರಾಗಿರಬೇಕು, ಇಲ್ಲಾಂದರೆ ನಮ್ಮ ಜೀವನದಲ್ಲೂ ಈ ಥರ ಆಗತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಲೈಫಲ್ಲಿ ಇಂಥವ್ರಿಂದ ತುಂಬ ಹುಷಾರಾಗಿರಬೇಕು ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.